ಕೋಪ ಬಂದಾಗ ನಾವು ಏನು ಮಾಡ್ತೀವಿ ಅಂತ ನಮಗೆ ಗೊತ್ತಿರೋದಿಲ್ಲ. ನಮಗೆ ಕೊನೆಗೆ ಅಯ್ಯೋ ನಾನು ಯಾಕೆ ಹೀಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಕೊನೆಗೆ ಪಶ್ಚಾತ್ತಾಪವನ್ನು ಪಡ್ತೀವಿ. ಹಾಗೆ ಮಾಡೋದಕ್ಕಿಂತ ಸ್ವಲ್ಪ ಯೋಚನೆ ಮಾಡಬೇಕು. ಯೋಚನೆ ಮಾಡಿದ್ರೆ ನಾವು ಮಾಡಿದ್ರೆ ಅನರ್ಥಗಳಾಗ್ತವೆ. ಒಬ್ಬ ಸಾಹುಕಾರದ ಮಗ ಇರ್ತಾನೆ. ಸಾಹುಕಾರದ ಮಗನಿಗೆ ತುಂಬ ಕೋಪ ಇರುತ್ತೆ. ಯಾರೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ನಿನ್ನ ಹೆಂಡತಿ ಪಾರ್ಕಲ್ಲಿ ಯಾರ ಹತ್ರನೋ ಓಡಾಡ್ತಾ ಇದ್ದಾಳೆ, ಯಾರ ಜೊತೆನಲ್ಲಿ ಇದ್ದಾಳೆ ಅಂತ ಹೇಳಿದಾಗ ಇವನೇನು ಮಾಡ್ತಾನೆ, ಅವನ ಹತ್ರ ಒಂದು ಬಂದೂಕು ಇರುತ್ತೆ. ಬಂದೂಕು ತಗೊಂಡ್ಬಿಟ್ಟು ಹೊರಟ್ಬಿಡ್ತಾನೆ ಹುಡುಕೊಂಬಿಟ್ಟು. ಪಾರ್ಕಲ್ಲಿ ಹೋಗಿ ಎಲ್ಲ ಕಡೆ ಹುಡುಕ್ತಾ ಇರ್ತಾನೆ. ಹುಡುಕ್ಬೇಕಾದ್ರೆ ಎಲ್ಲೂ ಸಿಗೋದಿಲ್ಲ. ಸರಿ, ಒಬ್ಬ ವ್ಯಕ್ತಿ ಸಾಹುಕಾರೇ ಯಾಕೆ ಹೀಗೆ ಬಂದೂಕು ಇಟ್ಕೊಂಡು ಓಡಾಡ್ತಾ ಇದ್ರಲ್ಲ, ಯಾರು ಸಾಯಿಸ್ಬೇಕು ಅಂತ ಅಂದ್ಕೊಂಡಿದ್ರ ಅಂತಂದಾಗ, ಇಲ್ಲೆಲ್ಲಿ ನನ್ನ ಹೆಂಡತಿ ಯಾರ ಹತ್ರ ಜೊತೆನಲ್ಲೂ ಓಡಾಡ್ತಾ ಇದ್ದಾಳಂತೆ, ಅವನು ಮತ್ತು ಅವಳನ್ನು ಸುಟ್ಟಾಕ್ಬಿಡ್ತೀನಿ, ನಾನು ಕೊಂದ್ಬಿಡ್ತೀನಿ ಈಗ ಅಂತ ಹೇಳ್ಬಿಟ್ಟು ಓಡಾಡ್ತಾ ಇರ್ತಾನೆ. ಸರಿ, ಆ ವ್ಯಕ್ತಿ ಹೇಳ್ತಾನೆ, ಅಯ್ಯೋ ಸಾಹುಕಾರೇ ನಿಮ್ಗೆ ಮದುವೆನೇ ಆಗಿಲ್ವಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅವನಿಗೆ ಅವಾಗ ಜ್ಞಾನೋದಯ ಆಗುತ್ತೆ. ಅಯ್ಯೋ ನನಗೆ ಮದುವೆನೇ ಆಗಿಲ್ಲಲ್ವಾ, ಏನಪ್ಪ ಈ ಕೋಪದಲ್ಲಿ ನಾನು ಇಂಥ ಕೆಲಸ ಮಾಡಿಬಿಟ್ಟಿದ್ದೆ ಹೇಳ್ಬಿಟ್ಟು ಅವನಿಗೆ ಗೊತ್ತಾಗುತ್ತೆ ನಾನು ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಅವನು ಮತ್ತೆ ಮನೆಗೆ ವಾಪಸ್ ಬರ್ತಾನೆ. ಹಾಗೆ ಎಲ್ಲರಲ್ಲಿಯೂ ಕೂಡ ಅಂಥ ಒಂದು ಕೋಪ ಬಂದಾಗ ಏನೋ ಒಂದು ಅನರ್ಥಗಳನ್ನು ನಾವು ಮಾಡ್ತೀವಿ. ಅನರ್ಥಗಳಾಗೋದಕ್ಕಿಂತ ಮೊದಲು ನಾವು ಯೋಚನೆ ಮಾಡಿ ಕೋಪ ಬಂದಾಗ ಸ್ವಲ್ಪ ತಾಳ್ಮೆಯಿಂದ ಇರೋದನ್ನು ಕಲಿತ್ಕೋಬೇಕು. ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ.